ಪರಮ ಪೂಜ್ಯರನ್ನು ನನ್ನ ಹೃದಯಾಂತರದಲ್ಲಿ ಸ್ಮರಿಸಿ ನಾಳೆ ನಡೀತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಾತ್ರೆ ನಿಮಿತ್ತವಾಗಿ ಈ ವಿಜಯಪುರ ಜಿಲ್ಲೆಯಲ್ಲಿ ನಡೀತಕ್ಕಂಥ ಒಂದು ಉತ್ಸವದ ಕಾರ್ಯಕ್ರಮದ ಕುರಿತು ಒಂದು ಪತ್ರಿಕಾಗೋಷ್ಠಿ ಅಂಗವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಈ ತಾಲೂಕು ಪ್ರದೇಶಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತು ಪೂಜಾರಿ ಅವರೇ, ಈ ಭಾಗದ ಜನಪ್ರಿಯ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ತಾನಾಜನ ನಾಗಾಳ್ ಅವರೇ, ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಗುಮ್ಮನ ತಳವಾಳ ಅವರೇ, ಪೂರ್ಣ್ಯಾನ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಡಿ ಸಿ ಹಿರೇಗೌಡರವರೇ, ಹಾಗೂ ಎಲ್ಲ ನಮ್ಮ ಯುವಕ ಮಿತ್ರರೇ ಹಾಗೂ ಸಮಾಜದ ಹಿರಿಯರೇ ಮತ್ತು ಯುವಕರೇ, ನಾಳೆ ದಿವಸ ನಡೀತಕ್ಕಂಥ ಒಂದು ದೇಶಭಕ್ತಿಯ ಸಾಂಕೇತಿಕವಾಗಿ ಮಹಾನ್ ದಾರ್ಶನಿಕನಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನ ಕುರಿತು ಒಂದು ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಒಂದು ದೇಶಭಕ್ತಿಯನ್ನು ಯಾವ ರೀತಿ ಕೊಟ್ಟರು ಅಂತಕ್ಕಂಥ ಒಂದು ಕೀರ್ತಿಯನ್ನು ನಮಗೆಲ್ಲರಿಗೂ ಕೂಡ ಉಣಬಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಅದರ ಜೊತೆಗೆ ಇನ್ನೊಂದು ಎಲ್ಲ ಯುವಕರು ಮತ್ತು ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ಈ ದಾರ್ಶನಿಕರನ್ನು ಅವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಎಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಕೆಲಸ ಆಗ್ತದೆ. ಮತ್ತು ಅದರ ಜೊತೆಗೆ ಒಂದು ಯುವ ನಾಯಕರನ್ನು ಸಂಘಟಿಸ್ತಕ್ಕಂಥ ಕೆಲಸನೂ ಕೂಡ ಆ ವೇದಿಕೆಯಿಂದ ಆಗ್ತದೆ ಅಂತಕ್ಕಂಥ ಒಂದು ಸಂದರ್ಭ. ಇವತ್ತು ಆ ಕಾರ್ಯಕ್ರಮ ಭಾಳಷ್ಟು ಅದ್ಧೂರಿಯಾಗಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ನಮ್ಮ ಸಮಾಜದ ಎಲ್ಲ ಯುವ ನಾಯಕರು ಆಗಮಿಸಲಿದ್ದಾರೆ. ಇವತ್ತು ನಾಳೆ 23ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಯಿಂದ ಸಿದ್ದೇಶ್ವರ ದೇವಸ್ಥಾನದಿಂದ ಇವತ್ತು ಗಾಂಧಿ ಚೌಕದ ಮುಖಾಂತರ ಒಂದು ಭವ್ಯ ಮೆರವಣಿಗೆ ಮುಖಾಂತರ ಎಲ್ಲ ದಾರ್ಶನಿಕರನ್ನು ಮೆರವಣಿಗೆ ಮಾಡ್ತಾ ಆ ಒಂದು ಕಾರ್ಯಕ್ರಮವನ್ನು ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ಗೆ ಬಂದು ಆ ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಒಂದು ಭವ್ಯ ಮೆರವಣಿಗೆಯನ್ನು ಭವ್ಯ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಿದ್ದಾರೆ. ಆ ಸಂದರ್ಭದಲ್ಲಿ ಈ ನಮ್ಮ ಸಮಾಜದ ನಮ್ಮ ರಾಜ್ಯದ ಎಲ್ಲ ಯುವ ನಾಯಕರು ಕೂಡ ಆಗಮಿಸಲಿದ್ದಾರೆ. ಅದರ ಕುರಿತಾಗಿ ಸಾಕಷ್ಟು ವಿಷಯಗಳನ್ನು ಪ್ರಸ್ತುತಪಡಿಸಲಿದ್ದು, ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಾ ಘಟಕದಿಂದ ಇವತ್ತು ಎಲ್ಲ ಪ್ರತಿ ಹಳ್ಳಿಗೂ ಕೂಡ ಬರ್ತಕ್ಕಂಥ ಜನರನ್ನು ಕರ್ಕೊಂಡು ಹೋಗಿ ಆ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಅದ್ದೂರಿಯಾಗಿ ನಡೆಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಒಂದು ಸಂದರ್ಭ. ಅದಕ್ಕೆ ಈ ಸಮಾಜದ ವತಿಯಿಂದ, ಈ ತಾಲೂಕು ಘಟಕದ ವತಿಯಿಂದ ನಾವೊಂದು ಕರೆ ಕೊಡಲಿಕ್ಕೆ ಇಷ್ಟಪಡ್ತೀವಿ. ಈ ಎಲ್ಲ ಸಮಾಜ ಬಾಂಧವರಿಗೂ ಕೂಡ, ಎಲ್ಲ ಯುವಕ ಮತ್ತು ಮಿತ್ರರಿಗೂ ಕೂಡ ಪ್ರತಿ ಹಳ್ಳಿಯಲ್ಲೂ ಕೂಡ ತಾವೆಲ್ಲರೂ ಹೆಚ್ಚು ಜಾಗೃತರಾಗಿ ಈ ಒಂದು ಕರೆಯನ್ನು ಏನು ಕರೆ ಕೊಟ್ಟಾರ, ಸಂಗೊಳ್ಳಿ ರಾಯಣ್ಣ ಜಾತ್ರೆ ಅಂತಕ್ಕಂಥದ್ದು ಏನು ಕರೆ ಕೊಟ್ಟಾರ, ಆ ನಿಜವಾಗ್ಲೂ ಕೂಡ ಇವತ್ತು ನಾವು ಕೂತು ನಾವು ಭವಿಷ್ಯತ್ ಅನ್ನುವಂಗ ಈ ಜಿಲ್ಲೆಯಲ್ಲಿ ಈ ಒಂದು ಸಂಗೊಳ್ಳಿ ರಾಯಣ್ಣನ ಒಂದು ಶಕ್ತಿ ಮತ್ತು ಒಂದು ಯುಕ್ತಿ ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಭಕ್ತಿಯನ್ನು ನಾವೆಲ್ಲರೂ ಕೂಡಿ ಆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವುದರ ಮುಖಾಂತರ ಅವರ ಕೊಟ್ಟಿರ್ತಕ್ಕಂಥ ಒಂದು ದೇಶಭಕ್ತಿಯ ನೆಲೆಗಟ್ಟಿನಲ್ಲಿ ನಾವು ಕೂಡ ಒಂದು ಹೆಜ್ಜೆ ಇಡೋಣ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಮುಂದಿನ ಭಾಗವನ್ನು ನಮ್ಮ ಅಣ್ಣವರು ಮಾತನಾಡ್ತಾರೆ. ಸ್ವಾಗತ ಬಯಸುವುದರ ಜೊತೆಗೆ ವೇದಿಕೆ ಮೇಲೆ ಆಶಿತರಂತ ಎಲ್ಲ ನನ್ನ ತಾಲೂಕು ಕುರುಬರ ಸಂಘದ ಮುತ್ತು ಪೂಜಾರವರ ಆದಿಯಾಗಿ ಎಲ್ಲರಿಗೂ ನಮಸ್ಕಾರ ತಿಳಿಸೋದ್ರ ಜೊತೆಗೆ 23 ತಾರೀಕು ರವಿವಾರದಂದು ಇತಿಹಾಸದಲ್ಲಿ ಉಳಿಯುವಂಥ ಈ ಕಾರ್ಯಕ್ರಮ ಸಂಗೊಳ್ಳಿ ರಾಯಣ್ಣ ಉತ್ಸವ ಆಗಿರ್ಬೋದು ಅಥವಾ ಜಾತ್ರಾ ಮಹೋತ್ಸವ ಅನ್ಬೋದು, ನಾ ಭೂತೋ ನಾ ಭವಿಷ್ಯ ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ಇಡೀ ರಾಜ್ಯದಲ್ಲೇ ಅಲ್ಲ ಇಡೀ ದೇಶದಲ್ಲೇ ಇಂಥ ಕಾರ್ಯಕ್ರಮ ಎಲ್ಲಿ ನಡೆದಿರಲಿಲ್ಲಂತ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅದಕ್ಕೆ ರವಿವಾರ ದಿನ ಇಡೀ ಜಿಲ್ಲೆಯಾದಂಥ ನಾವು ತಾಲೂಕಾ ಘಟಕದಿಂದ, ಕೋಲಾರ ತಾಲೂಕು ಘಟಕದಿಂದ ಪ್ರತಿ ಹಳ್ಳಿಗೆ ಎಲ್ಲ ಹಳ್ಳಿ ಅಡ್ಡಾಡಿ ಇವತ್ತು ಆ ಕಾರ್ಯಕ್ರಮಕ್ಕೆ ನೀವೆಲ್ಲ ಬರಬೇಕು, ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಮಾತನ್ನು ಹೇಳುವುದರ ಜೊತೆಗೆ ವಿಶೇಷವಾಗಿ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾರೇ ಅಣ್ಣೆ ಕೋಮಿನವರಾಗಿರ್ಬೋದು, ಮತ್ತೊಬ್ಬರು ಯಾರು ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳಾಗಿರ್ಬೋದು, ದೇಶಭಕ್ತರಾಗಿರ್ಬೋದು, ಅವರೆಲ್ಲರೂ ತಾವೆಲ್ಲ ಭಾಗವಹಿಸಬಹುದು ಈ ಕಾರ್ಯಕ್ರಮಕ್ಕಂತ ನಾ ಈ ಪತ್ರಿಕಾ ಮುಖಾಂತರ ಅವರಿಗೂ ವಿನಂತಿ ಮಾಡ್ತಾ ಇದ್ದೀನಿ.
ಅದಕ್ಕೆ ಕೋಲಾರ ತಾಲೂಕಿನ ವತಿಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಂತ ಈ ಪತ್ರಿಕಾ ಮುಖಾಂತರ ಹೇಳಲು ಇಷ್ಟಪಡುತ್ತೆ. ಸಂಪ್ರದಾಯ ಅಭಿಮಾನಿಗಳಾಗಿರ್ಬೋದು ಸರಿಯಾಗಿ 9 ಗಂಟೆ ತನ್ನ ಊರನ್ನು ಬಿಡುವುದರ ಜೊತೆಗೆ ನಮ್ಮ ಹೋರಾಟಕ್ಕಾಗಲಿ ಒಂದೆಲ್ಲ ಇರಬೇಕು ಒಂದಷ್ಟು ಗಾಡಿಗಳನ್ನ ಒಂದೇ ರೀತಿ ಹೋಗಿ ಒಂದು ಕೋಲಾರ ತಾಲೂಕಿನ ಒಂದು ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡುವುದರ ಜೊತೆಗೆ ಸರಿಯಾಗಿ ಸಿದ್ದರಾಮಯ್ಯ ಗುಡಿಯಿಂದ ಮೆರವಣಿಗೆ ಚಾಲೂ ಕೂಡ ಸಿದ್ದರಾಮಯ್ಯ ಗುಡಿಯಿಂದ ಗಾಂಧಿ ಚೌಕ ಗಾಂಧಿ ಜೊತೆಗೆ ಸಮಾಜ ಮುಖಂಡರು ಮಾಲಾರ್ಪಣೆ ಮಾಡುವುದರ ಜೊತೆಗೆ ಅಲ್ಲಿಂದ ಸೀದಾ ಬಂದು ತಳಗ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಗುರುತಿಗೆ ಮಾಲಾರ್ಪಣೆ ಮಾಡುವುದರ ಜೊತೆಗೆ ಒಂದು ಕನಕದಾಸರ ಸರ್ಕಲ್ಗೆ ಅಲ್ಲಿ ಮಾಲಾರ್ಪಣೆ ಮಾಡಿ ಗರ್ಭಾದ ಹೈಸ್ಕೂಲ್ನಲ್ಲಿ ಕಾರ್ಯಕ್ರಮ ಇರುವುದರಿಂದ ಯಾರು ಕೊಡುವನೆ ಕಾರ್ಯಕ್ರಮ ಮೆರವಣಿಗೆ ಆಗಲಿ ಹೋಗ್ತಕ್ಕಂಥಲ್ಲ ಎಲ್ಲರೂ ಇನ್ನೂ ನಮ್ಮ 2ನೇ ಹಂತದ ರಾಜ್ಯದ ನಾಯಕರು ಬರ್ತಾ ಇದ್ದಾರೆ. ಇದು ವಿಶೇಷವಾಗಿ ಒಂದು ಮಾತನ್ನು ಬಾಳ್ಕೈತೆ ಹೇಳ್ತೀವಿ. ಈ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿದೆ, ಯಾವುದೇ ಒಂದೇ ಪಕ್ಷಕ್ಕೆ ಇದು ಸೀಮಿತವಾಗಿರುವುದಿಲ್ಲ. ಅದಕ್ಕಾಗಿ ಎಲ್ಲರೂ ವಿಶೇಷವಾಗಿ ಸಂಪ್ರದಾಯದ ಅಭಿಮಾನಿಗಳು ಯಾವುದೇ ಸಮುದಾಯದವರಾಗಿರ್ಬೋದು ಎಲ್ಲರೂ ಅಗದಿ ಹೆಮ್ಮೆಯಿಂದ ಮತ್ತು ಧೈರ್ಯದಿಂದ ಇವತ್ತು ಸಂಪ್ರದಾಯವನ್ನು ಈ ಸ್ವತಂತ್ರ ಭಾರತದಲ್ಲಿ ಏನು ಮಾಡಿದ್ದಾರ ಅವರ ಉಡಿಮುತ್ತಗಳನ್ನು ಅವರ ಬಗ್ಗೆ ಹಿರಿಯರು ಅನೇಕ ಜನ ಮಾತನಾಡಲಿದ್ದಾರೆ. ಅವೆಲ್ಲ ಇವತ್ತಿನ ನಿರ್ಮಾಣಗಳಲ್ಲಿ ದೇಶಭಕ್ತಿಯನ್ನು ಇನ್ನಷ್ಟು ಹೆಚ್ಚಿಗೆ ಬಳಸೋದ್ರ ಜೊತೆಗೆ ಇದೊಂದು ಕಾರ್ಯಕ್ರಮ ಐತಿಹಾಸಿಕ ಆಗಬೇಕು, ಯಶಸ್ವಿಗೊಳಿಸಬೇಕಂತ ಈ ಪತ್ರಿಕಾ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾಯ ಮಹೋತ್ಸವ ಇದು ಜಿಲ್ಲಾ ಮಟ್ಟದಲ್ಲಿ ನಡೀತೈತಿ. ಆದರೆ ಯಾವಲ್ಲೇ ನಡೆದರೂ ಕೂಡ ಹಾಲುವಂಥ ಒಂದು ಸಮಾವೇಶ ಹೇಗೆ ಇರುತ್ತದೆ ಅನ್ನುವಂಥದ್ದು ನಾವು ಹಿಂದಿನಿಂದ ಕೆಲವೊಂದು ನೋಡೇವಿ. ಅದೇ ರೀತಿ ಬಹಳ ಅದ್ದೂರಿಯಾಗಿ ಇದು ನಡೀತೈತಿ. ನಮ್ಮ ಸಮಾಜ ಯಾವಾಗ ಒಂದು ಹೆಜ್ಜೆ ಮುಂದಿಡ್ತೈತಿ ಆ ಹೆಜ್ಜೆಯಲ್ಲಿ ಯಾವುದೇ ಲೋಪದೋಷವಿಲ್ಲದೆ ಯಾವುದೇ ಜಾತಿ ವಿಜಾತಿ ಅನ್ನದೇ ಎಲ್ಲರೂ ಕೂಡಿಕೊಂಡು ಹೋಗುವಂಥ ಜಾತಿನೇ ಆಗುವಂಥ ಜಾತಿ. ಇದು ಎಲ್ಲರೂ ಕೂಡ ಕೊಡ್ತದೆ. ಆದರೆ ನಮ್ಮ ಜೊತೆ ಕೂಡ ಕಡಿಮೆ, ನಾವೆಲ್ಲ ಕೂಡ ಕೊಡ್ತೇವೆ, ನಮ್ಮ ಜೊತೆ ಕೂಡ ಕಡಿಮೆ, ಭಿನ್ನ ಭಿನ್ನವಾಗಿ ಮಾಡ್ತಾರೆ. ಅದು ಆಗಿರಲಿ, ಅದು ಕೂಡ ಈ ರಾಜ್ಯದಲ್ಲಿ ನಾ ಎಲ್ಲ ಸಮಾವೇಶದಲ್ಲಿ ಭಾಗಿಯಾಗಿದ್ದೀನಿ. ಹೆಸರು ಇಂಥ ಸಮಾವೇಶಗಳು ಎಲ್ಲಿ ಆಗುವುದಿಲ್ಲ. ನಾವು ಹಿಂದೆ ಒಂದು ಸಿದ್ದರಾಮಯ್ಯನ ಒಂದು ಹುಟ್ಟುಹಬ್ಬಕ್ಕಾಗಿ ಹೋಗಿದ್ದೇವೆ ದಾವಣಗೆರೆಗೆ. ಅಂಥದ್ದು ಇಲ್ಲಿ ಇತಿಹಾಸ ಆಗಿರ್ಬೇಕು. ಈ ದೇಶದೊಳಗೆ ಯಾರೂ ಅಂಥ ಸಮಾವೇಶ ಆಗಿಲ್ಲ, ಅಂಥದ್ದು ಆಗಿ ನಮ್ಮ ಸಮಾವೇಶ ಅಂದ್ರೆ ಹಾಲು ಮತ ಅಂದ್ರೆ ಹಂಗೈತೆ. ಎಲ್ಲ ಜನ ಭಾಗಿಯಾಗ್ತಾರೆ. ಅಲ್ಲಿ ಎಲ್ಲ ಸರ್ವ ಜಾತಿಯವರು ಬಂದಿದ್ರು. ನಮ್ಮ ಜಾತಿ ಮುಖ್ಯ ಅಂದರೆ ವ್ಯಕ್ತಿ ಮುಖ್ಯ ಅಂತೇಳಿ ಬಂದಿದ್ರು. ಈಗ ನಿಮ್ಮ ಸಮಾಜ ಮುಖ್ಯ. ನೀವು ಯಾರು ಒಂದು ಲೋಪದೋಷಗಳನ್ನು ಮಾಡೋವಲ್ಲ, ನೀವು ಪ್ರಾಮಾಣಿಕವಾಗಿ ಇರುವಂಥ ಒಂದು ಜನ. ನಿಮ್ಮ ಸಮಾವೇಶಕ್ಕೆ ನಾವು ಸ್ವಯಂ ಇಚ್ಛೆಯಿಂದ ಬಂದೆವು ಅಂತ ಹೇಳ್ಕೊಂಡು, ಅದೇ ರೀತಿ ಬಿಜಾಪುರದಲ್ಲೂ ಕೂಡ ನಾಳೆ ದೊಡ್ಡ ಸಮಾವೇಶ ಆಗ್ತೈತಿ. ಯಾರು ಇದನ್ನು ತಪ್ಪಿಸ್ಕೋಬಾರದು. ದಯವಿಟ್ಟು ಎಲ್ಲರೂ ನಾಯಕನ ಅವೇನು ಸಾಮಾನ್ಯ ವ್ಯಕ್ತಿ ಅಲ್ಲ, ದೇಶಕ್ಕಾಗಿ ಹೋರಾಡಿದಂಥವ, ನೆಲ ಜಲಕ್ಕಾಗಿ ಹೋರಾಡಿದಂಥವ, ಜೀವಕ್ಕೆ ಜೀವನ ಕೊಟ್ಟಂಥವ, ದೊಡ್ಡ ವೀರಶೂರ ಅಂಥವನ್ನ ಒಂದು ಸಮಾವೇಶ ಆಗ್ತೈತೆ ಅಂತಂದ್ರೆ ಎಲ್ಲರೂ ಕೂಡ ಬನ್ನಿ. ನಿಮ್ಗೆಲ್ಲರಿಗೆ ಹಾರ್ದಿಕ ಸ್ವಾಗತ ಮಾಡ್ತೀವಿ.